ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜೀಸ್ ಕಿಚನ್. ಇವತ್ತು ನಮ್ಮನೆ ಸ್ಪೆಷಲ್ ನನ್ನ ಫೇವ್ರೆಟ್ ಡಿಶ್ ಚಿಕನ್ ಚಾಪ್ಸ್ನ ತೋರಿಸ್ತಾ ಇದ್ದೀವಿ. ತುಂಬ ಸಕ್ಕತ್ತಾಗಿರುತ್ತೆ, ಸ್ಪೈಸಿಯಾಗಿ ಟೇಸ್ಟಿಯಾಗಿ ಚಪಾತಿಗೆ, ಪೂರಿಗೆ, ಮುದ್ದೆಗೆ ಮತ್ತು ದೋಸೆಗೆ ಎಲ್ಲದಕ್ಕೂ ಅದ್ಭುತವಾಗಿರುವಂತಹ ಈ ಚಿಕನ್ ಚಾಪ್ಸ್ನ ತೋರಿಸ್ತಾ ಇದ್ದೀವಿ. ಸೊ ಇದನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು ಅಂತ ಹೇಳ್ತಿದ್ದೀನಿ. ಸೊ ಇದನ್ನು ಹೇಗೆ ಮಾಡಿದ್ವಿ ಅಂತ ತೋರ್ಸೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಮೊದಲಿಗೆ ನಾವಿಲ್ಲಿ ಒಂದು ಬಾಣಲೆ ಅಥವಾ ಕಡಾಯಿಗೆ ಸ್ವಲ್ಪ ಆಯಿಲ್ನ ಹಾಕೋತಿದ್ದೀವಿ ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದ ಕಟ್ ಮಾಡಿ ಹಾಕೋತಿದ್ದೀವಿ. ಇವಾಗ ನಾವಿಲ್ಲಿ ಏನು ತೋರಿಸ್ತಿದ್ದೀವಿ ಇದನ್ನು ನಾವು ಮಸಾಲೆಗೆ ಹುರ್ಕೋತಾ ಇರೋದು, ಡೈರೆಕ್ಟ್ ಕರಿ ಮಾಡ್ತಿಲ್ಲ. ಸೊ ನಾವು ಇಲ್ಲಿ ರುಬ್ಬೋದಕ್ಕೆ ಏನೇನು ಬೇಕಾಗುತ್ತೆ ಅದನ್ನು ಹುರಿದು ಹಾಕೋತಾ ಇದ್ದೀವಿ. ಸೊ ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಮೊದಲಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ನಾವಿಲ್ಲಿ ಹಸಿ ಶುಂಠಿಯನ್ನು ಹಾಕೋತಾ ಇದ್ದೀವಿ, ಒಂದು ಅರ್ಧ ಹಸಿ ಶುಂಠಿಯನ್ನು ಮತ್ತು 7ರಿಂದ 8 ನಾವು ಹಸಿರು ಮೆಣಸಿನ್ಕಾಯಿನ ಹಾಕೋತಿದ್ವಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕೋಬಹುದು. ಇದನ್ನೆಲ್ಲ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು 1 ಸ್ಪೂನ್ ಗಸಗಸೆ, 1 ಸ್ಪೂನ್ ಕಾಳು ಮೆಣಸನ್ನು ಕೂಡ ಹಾಕೋತಾ ಇದ್ದೀವಿ. ಇಲ್ಲಿ ಪೆಪ್ಪರ್ ಕೂಡ ನಿಮಗೆ ಖಾರ ಇರುತ್ತೆ. ಸೊ ಖಾರನ, ಹಸಿರು ಮೆಣಸಿನ್ಕಾಯಿ ಪೆಪ್ಪರ್ನ ನೋಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನೀವು ಎಷ್ಟು ಖಾರ ಬೇಕೋ ಅಷ್ಟು. ಇದನ್ನೆಲ್ಲ ಹಾಕಿ ಇವಾಗ ನಾವು 30 ಸೆಕೆಂಡ್ಸ್ ಹುರ್ಕೊಳ್ಳೋಣ. ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಂತಹ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀವಿ. ನೀಟಾಗಿ ಬಿಡಿಸಿಟ್ಕೊಂಡು ತೊಳೆದಿಟ್ಕೊಂಡಂತಹ ಪುದೀನ ಇದು. ಸೊ ಇದನ್ನು ಕೂಡ ಹಾಕಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಒಂದು ಸ್ವಲ್ಪ ಕಲರ್ ಅಥವಾ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೋತಾ ಇರಬೇಕಾಗತ್ತೆ. ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಅಂತ ಏನಿಲ್ಲ. ಹಸಿ ವಾಸನೆ ಎಲ್ಲ ಹೋಗಿ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಲೈಟ್ ಕಲರ್ ಬ್ರೌನ್ ಆಗುತ್ತೆ, ಅಷ್ಟಾದರೆ ಸಾಕು. ಸೊ ಇವಾಗ ಇಲ್ಲಿ ಫ್ರೈ ಆಗ್ತಿದೆ ನೋಡಿ, ನಿಮ್ಗೆ ಗೊತ್ತಾಗ್ತದೆ ಅದೆಲ್ಲ ಬೆಂದಿರೋದು. ಸೊ ಇಷ್ಟು ಬಂದರೆ ಸಾಕು. ಇದನ್ನೆಲ್ಲ ನಾವಿವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೋತಿದ್ದೀವಿ. ನಾವಿಲ್ಲಿ ವಿಡಿಯೋದಲ್ಲಿ ಬಿಸಿಯಾಗಿ ಹಾಕ್ಕೊಳ್ತಿರೋದನ್ನ ತೋರಿಸ್ತಾ ಇದ್ದೀವಿ. ನೀವು ಅದನ್ನು ಆರೋದಕ್ಕೆ ಬಿಟ್ಟು ಆಮೇಲೆ ನಂತರ ನೀವು ರುಬ್ಕೊಳ್ಳಿ. ಇಲ್ಲಿ ನಾವು ಮಸಾಲ ಕ್ವಾಂಟಿಟಿ ಏನು ತೋರಿಸ್ತಾ ಇದ್ದೀವಿ ಇದು ಅರ್ಧ kg ಚಿಕನ್ಗೆ ತೋರಿಸ್ತಾ ಇರೋವಂಥದ್ದು. ನೀವು ಇದನ್ನೇ ಡಬಲ್ ಅಥವಾ ಕಡಿಮೆ ಮಾಡ್ಕೊಳ್ಳೋ ಹಾಗಿದ್ರೆ ಮಸಾಲೆನ ಕಡಿಮೆ ಮಾಡ್ಕೋಬೋದು, ಇಲ್ಲಾಂದರೆ ಜಾಸ್ತಿ ಮಾಡ್ಕೋಬೋದು. ಸೊ ಇದನ್ನು ನಾವಿವಾಗ ಮಿಕ್ಸಿಗೆ ಹಾಕೊಂಡ್ಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು 1ರಿಂದ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀವಿ. ಸಿಪ್ಪೆ ಬಿಡಿಸಿರುವಂತಹ ಹಸಿ ಬೆಳ್ಳುಳ್ಳಿಯನ್ನು ನಾವಿಲ್ಲಿ ಹಾಕೋತಿದ್ದೀವಿ. ಇದನ್ನು ನಾವು ಫ್ರೈ ಮಾಡ್ಕೋಬಾರ್ದು, ಹಸಿಯಾಗೆ ಹಾಕಬೇಕು. ಮತ್ತು ತೊಳೆದಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು 1.5 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀವಿ. ಇದನ್ನು ಯಾವುದನ್ನು ಹುರ್ಕೋಬೇಕಾದ್ರೆ ಹಾಕೋಬಾರ್ದು, ಇದನ್ನೆಲ್ಲ ಡೈರೆಕ್ಟಾಗಿ ನಾವು ಮಿಕ್ಸಿ ಜಾರ್ಗೆ ಹಸಿಯಾಗಿ ಹಾಕೋಬೇಕು. ಸೊ ಯಾವುದನ್ನು ಕೂಡ ಫ್ರೈ ಮಾಡಬಾರ್ದು. ಇವಾಗ ಇದನ್ನು ರುಬ್ಕೊಂಡಿದ್ದೀವಿ. ರುಬ್ಕೊಂಡಾದಮೇಲೆ ನಾವಿಲ್ಲಿ ಒಂದು ಚಿಕ್ಕ ಟೊಮ್ಯಾಟೋನು ಕೂಡ ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೋತಾ ಇದ್ದೀವಿ. ಇವಾಗ ಇಷ್ಟು ಅದಕ್ಕೆ ನಾವು ರುಬ್ಕೊಂಡ್ರೆ ಸಾಕಾಗತ್ತೆ. ಟೊಮೆಟೊನೂ ಕೂಡ ನೀವು ಫ್ರೈ ಮಾಡೋಕ್ಕೆ ಹಾಕೋಬಾರ್ದು ಮತ್ತು ಮೊದಲೇ ಕೂಡ ಹಾಕೋಬಾರ್ದು. ಎಲ್ಲ ಮಿಕ್ಸಿಯಲ್ಲಿ ರುಬ್ಬಾದಮೇಲೆ ಲಾಸ್ಟಲ್ಲಿ ನೀವು ಟೊಮೆಟೊನ ಹಾಕೋಬೇಕಾಗತ್ತೆ. ನೆಕ್ಸ್ಟು ನಾವಿಲ್ಲಿ ಒಂದು ಕುಕ್ಕರಿಗೆ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಆಯಿಲ್ನಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ನೀವು ಈರುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೋಬೋದು. ನಾವಿಲ್ಲಿ ಒಂದು ಅರ್ಧದಷ್ಟು ಮಾತ್ರ ಹಾಕ್ತಾಯಿದ್ದೀವಿ. ಸೊ ಇದನ್ನು ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊತಾ ಇದ್ದೀವಿ. ನೆಕ್ಸ್ಟು ನಾವಿಲ್ಲಿ ತೊಳೆದಿಟ್ಕೊಂಡಂತಹ ಅರ್ಧ kg ಚಿಕನ್ನ ಕುಕ್ಕರ್ಗೆ ಹಾಕ್ತಾಯಿದ್ದೀವಿ. ಮತ್ತು ಇದಕ್ಕೆ ನಾವು ಒಂದು ಸ್ವಲ್ಪ ಚಿಕನ್ ಬೇಯೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀವಿ. ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಚಿಕನ್ನ ಬೇಯೋದಕ್ಕೆ ಬಿಡಬೇಕು. ತುಂಬ ಬೇಯಬೇಕು ಅಂತಿಲ್ಲ, ಅಟ್ಲೀಸ್ಟ್ ಒಂದು 30% ಚಿಕನ್ ಬೇಯೋದಕ್ಕೆ ಬಿಡಬೇಕು. ಇವಾಗ ಚಿಕನ್ ಬೆಂದಿದೆ. ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಸ್ವಲ್ಪನೇ ಹಾಕಿ ಚಿಕನ್ಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೀವು ಒಂದೇ ಸಾರಿ ಕೂಡ ಹಾಕ್ಬೋದು, ಬಟ್ ನಮ್ಮ ಮನೆಯಲ್ಲಿ ಮಾಡೋದು ಇದೇ ಪ್ರೊಸೀಜರ್. ಸ್ವಲ್ಪ ಮಸಾಲನೇ ಹಾಕಿ ಚಿಕನ್ನ ನಾವು ಮಿಕ್ಸ್ ಮಾಡ್ತಾ ಹೋಗ್ತೀವಿ.
ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. ಆವಾಗಲೇ ಕೂಡ ಚಿಕನ್ ಬೇಯಬೇಕಾದ್ರೆ ಸ್ವಲ್ಪ ಹಾಕಿದ್ವಿ. ಅದನ್ನು ನೋಡಿಕೊಂಡು ನೀವು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಹಾಕಿ ಇವಾಗ ಅದನ್ನು ಚಿಕನ್ಗೆ ಮಸಾಲ ಹಿಡ್ಕೊಳ್ಳೋಷ್ಟು ಬೇಯೋದಕ್ಕೆ ಬಿಡಬೇಕು. ಅದಾದಮೇಲೆ ನಾವಿಲ್ಲಿ ಯಾವುದೇ ಎಕ್ಸ್ಟ್ರಾ ನೀರನ್ನ ಯೂಸ್ ಮಾಡ್ತಿಲ್ಲ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ಮಸಾಲೆನ ನಾವು ಅದರೊಳಗೆ ಹಾಕ್ತಾಯಿದ್ದೀವಿ. ಬಿಕಾಸ್ ನಮಗೆ ತುಂಬ ತೆಳು ಬೇಡ, ಗ್ರೇವಿ ಗಟ್ಟಿ ಬೇಕು. ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ನಾವಿಲ್ಲಿ ನೀರನ್ನ ಯೂಸ್ ಮಾಡ್ತಿರೋದು. ಅಷ್ಟು ನೀರನ್ನು ಹಾಕಿ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಬರೋವರೆಗೂ ಬಿಡಬೇಕಾಗತ್ತೆ. ಈಗ 2 ವಿಷಲ್ ಆಗಿದೆ. ತುಂಬ ಚೆನ್ನಾಗಿ ಚಿಕನ್ ಬೆಂದಿರುತ್ತೆ. ಆ ಗ್ರೇವಿಯಲ್ಲಿ ಮಸಾಲೆ ಎಲ್ಲ ಹಿಡ್ಕೊಂಡು ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ. ಸೊ ಇದನ್ನು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. 2 ವಿಷಲ್ ಬಂದರೆ ಸಾಕು, ಚಿಕನ್ ಎಲ್ಲ ಬೆಂದೋಗಿರುತ್ತೆ. ಸಖತ್ತಾಗಿರೋ ಟೇಸ್ಟಿಯಾಗಿರೋ ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ, ಮುದ್ದೆ, ಪೂರಿ, ದೋಸೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಡಿಶ್ ಇದು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಮತ್ತು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.